ಗಂಗಾಧರ ಮೂರ್ತಿಯವರು ಅವಾಗಿಂದ ಕೈ ರೈಸ್ ಮಾಡ್ತಾ ಇದ್ರು ಗಂಗಾಧರ ಮೂರ್ತಿಯವರು. ಈಗ ಒಂದು ದ್ವೇಷದ ರಾಜಕಾರಣ, ಮತ್ತೊಂದು ಅವಕಾಶವಾದಿ ರಾಜಕಾರಣ ಏನು ಅಂತಂದ್ರೆ, ನಾನು ಇನ್ನೊಂದು ಭಾಳ ಹಳೆ ಇತಿಹಾಸಕ್ಕೊಂದು ಹೋಗ್ಬೇಕು. ಹೋಗಿ ಪ್ಲೀಸ್. ಮನೆ ಡಿ ಕೆ ಶಿವಕುಮಾರ್ ಅವರು ಒಂದ್ಸಲ ಇಂಡಿಪೆಂಡೆಂಟಾಗಿ ಗೆಲ್ತಾರೆ. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ. ಸಾತ್ನೂರು ಇದ್ದಾಗ ಗೆದ್ದ ಒಂದೇ 2 ದಿವಸಕ್ಕೋ 3ನೇ ದಿವಸಕ್ಕೋ ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ ಅವತ್ತು ಕಲಾಸಿಪಾಳ್ಯದಲ್ಲಿ ಮಾತ್ರ ಸಿಕ್ತಿತ್ತೇನೋ ಆ ಥರ ದೊಡ್ಡ ಹಾರ. ಈಗೆಲ್ಲ ಕಡೆ ಸಿಗ್ತದೆ. ಅಷ್ಟು ದೊಡ್ಡ ದೇವೇಗೌಡರು ಎಷ್ಟು ಉದ್ದ ಇದ್ದಾರೋ ಅಷ್ಟು ದೊಡ್ಡ ಹಾರ ತಗೊಂಬಂದು ಅವ್ರ ಕುತ್ತಿಗೆ ಹಾಕಿ ಕಾಲಿಗೆ ಬಿದ್ದು ಹೋಗಿರ್ತಕ್ಕಂಥ ಉದಾಹರಣೆನೂ ಈ ದೇಶದಲ್ಲಿ ರಾಜ್ಯದಲ್ಲಿದೆ. ಗೌರವ ಕೊಡೋದು ಅದೇ ನಾನೇನು ಗೌರವ ಕೊಟ್ಟಿಲ್ಲ ಅಂತ ಹೇಳದ್ನ, ದೊಡ್ಡವರು ಅಂತ ಗೌರವ ಕೊಟ್ಟಿಲ್ಲ ಅಂತ ಹೇಳದ್ನ ನಾನು. ಅದನ್ನೇ ನಾನು ಅದೇ ದೇವೇಗೌಡರ ವಿರುದ್ಧ ತೊಡೆ ತಟ್ಟಿ ಅವರ ಅಲ್ಲ, ಕನಕ್ಪುರ ಹಾಸನದಿಂದ ಬಂದವ್ರನ್ನ ಹಾಸನಕ್ಕೆ ಓಡಿಸ್ತೀನಿ ಅಂತ ಹೇಳಿ ತೊಡೆ ತಟ್ಟಿ ನಿಂತಿದ್ದೂ ಇದೆ, ಸೋತಿದ್ದೂ ಇದೆ, ಗೆದ್ದಿದ್ದೂ ಇದೆ. ಆದರೆ ರಾಜಕಾರಣ ಯಾವಾಗ್ಲೂ ಕೂಡ ಈ ಮಟ್ಟಕ್ಕೆ ಇಳಿಯುವಂಥ ವ್ಯವಸ್ಥೆ ಆಗಬಾರ್ದು. ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಅನುಭವಿ ರಾಜಕಾರಣಿಗಳು. ಹತ್ತತ್ರ 8-9 ಬಾರಿ ಅಸೆಂಬ್ಲಿಗೆ ಬಂದಿದ್ದಾರೆ. ಮತ್ತು ತಮ್ಮನ್ನು MP ಮಾಡ್ಕೊಂಡಿದ್ದಾರೆ, ಇನ್ನೊಬ್ಬ ತಮ್ಮನ್ನ MLC ಮಾಡ್ಕೊಂಡಿದ್ದಾರೆ, ಇನ್ನೊಬ್ಬ ಬ್ರದರ್ನ MLA ಮಾಡ್ಕೊಂಡಿದ್ದಾರೆ. ಅವರ MP ಫ್ಯಾಮಿಲಿ ಪಾಲಿಟಿಕ್ಸ್ ಅಲ್ಲ, 4-5 ಜನ ಇದ್ದಾರೆ. ದೇವೇಗೌಡರನ್ನ ಕುಟುಂಬ ರಾಜಕಾರಣ ಅಂತ ಹೇಳಕ್ಕೆ ಯಾವ ಅರ್ಹತೆಯೂ ಇಲ್ಲ ಇವರಿಗೆ. 4 ಜನ ಇದ್ದಾರೆ, ಅದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಬ್ರದರ್ ಕುಣಗಲ್ MLA, MC ರವಿ ಬ್ರದರ್ ಅಂದ್ರೇನು? ಈಗ ಮಂಜುನಾಥ್ ಬಂದ್ರೆ ಕುಟುಂಬ ರಾಜಕಾರಣ ಅಂತ ಯಾಕಂತೀರಿ? ನಾವ್ ಅಂದಿಲ್ಲ, ನೀವೇ ಅಂತ. ನಿಮ್ ಶಿವಕುಮಾರ್ ಸ್ಟೇಟ್ಮೆಂಟು, ಸುರೇಶ್ ಸ್ಟೇಟ್ಮೆಂಟು ನಮ್ದಲ್ಲ, ನೀವ್ ಹೇಳಿದ್ರಿ ಅಂತ ಹೇಳ್ತಲ್ಲ. ಸುರೇಶ್ ಸ್ಟೇಟ್ಮೆಂಟ್, ಬ್ರದರು ಬರ್ಬೋದು, ಇನ್ನೊಬ್ಬ ಸಹೋದರ ಸಂಬಂಧಿ ಬರ್ಬೋದು, ಸಹೋದರ ಬರ್ಬೋದು, ಇನ್ ಮುಂದಕ್ಕೆ ಅಳಿಯ ಬರ್ಬೋದು, ಮಗಳು ಬರ್ಬೋದು, ಅಳಿಯ ಬರ್ಬೋದು, ಮೊಮ್ಮಗ ಬರ್ಬೋದು. ಅದಕ್ಕೆ ನಾನು ಹೇಳ್ತಿರೋದು, ಯಾವ ವ್ಯಕ್ತಿಗೆ ಕಾಂಗ್ರೆಸ್ಸಿಗೆ ಕುಟುಂಬದ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದಂಥ ಮಹಾನ್ ನಾಯಕರುಗಳು ಜನತಾ ಪರಿವಾರದವ್ರು ಇದ್ವೋ, ಅವ್ರೀಗ ಮಾತಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇವತ್ತು ಬಂದಿದೆ ಅಂತಂದರೆ, ನಿಮಗೂ ಕೂಡ ಇವತ್ತಿನ ಪರಿಸ್ಥಿತಿನಲ್ಲಿ ಕುಟುಂಬದ ರಾಜಕಾರಣದ ವಿರುದ್ಧ ಮಾತಾಡೋಕ್ಕೆ ಯಾವ ನೈತಿಕತೆ ಕುಟುಂಬ ರಾಜಕಾರಣ ಮಾಡೋದೇ ಇಲ್ಲ, ಮಾತಾಡೋದಿಲ್ಲ ನಾವು. ನಟರಾಜ್ ಗೌಡರು ಮಾತಾಡೋದು ಅಂತ ಹೇಳ್ತಾ ಇದ್ದೀನಾ? ನಮ್ಮನೆ ಡಿ ಕೆ ಸುರೇಶ್ ದಿನ ಮಾತಾಡ್ತಿದ್ದಾರೆ ಪಾಪ. ಸೊ ಈಗ ಪಾಯಿಂಟಿಗೆ ಬರೋಣ ಗಂಗಾಧರ ಮೂರ್ತಿಯವರೇ. ಸೊ ಈ ಚುನಾವಣೆ ಮುಗಿಯೋವರೆಗೂ ಈ ಟಗ್ ಆಫ್ ವಾರ್ ಇನ್ನೂ ಜೋರಾಗಿ ಹೋಗುತ್ತೆ, ಇನ್ನೂ ಬೇರೆ ಬೇರೆ ಭಾಷೆಗಳು ಬರುತ್ತೆ. ಇಲ್ಲ, ಏನಾಗ್ತದೆ ಗೊತ್ತಾ ಸರ್, ಇವತ್ತಿನ ವ್ಯವಸ್ಥೆ ರಾಜಕಾರಣ ಹೇಗಿದೆ ಅಂತಂದರೆ, ಆಗಲೇ ED ಮತ್ತು IT ಎಲ್ಲ ಬಳಸ್ಕೊಂಡು ಎದುರಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಂತಿದ್ದೀರಿ ಅಂತ ಅಂದರು. ಇವತ್ತು ಒಂದೇ ನಿಮಿಷ, ಇವತ್ತು ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಹೋದಂಥ ಸಿದ್ದರಾಮಯ್ಯನವರು ಅವ್ರ ಕ್ಯಾಬಿನೆಟ್ನಲ್ಲಿ ಗಣಿದಣಿಗಳು ಎಷ್ಟು ಜನ ಇದ್ದಾರೆ? ಇವತ್ತು ಮಹಾನ್ ನಾಯಕನ ಹೊಗಳಿ ಆಡಿ ಇವತ್ತು ಜನಾರ್ದನ್ ರೆಡ್ಡಿನ ಕರ್ಕೊಂಡಿದ್ದಾರೆ ದೇವೇಗೌಡರು, ಅಲ್ಲ ಸಿದ್ದರಾಮಯ್ಯನವರು. ಹಾಗಾಗಿ ಈ ವ್ಯವಸ್ಥೆ ಏನಾಗಿದೆ ಅಂತ ಅಂದರೆ, ಇವತ್ತಿನ ರಾಜಕಾರಣ ಕಲುಷಿತಗೊಂಡಿದೆ. ರಾಜಕಾರಣಗಳು ಕಲುಷಿತಗೊಂಡಂಥ ಸಂದರ್ಭದಲ್ಲಿ ಚುನಾವಣೆಗಳು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನಾತ್ಮಕವಾಗಿ ಯಾವ ರೀತಿ ನಡಿಬೇಕಾಗಿತ್ತೋ ಆ ರೀತಿ ಚುನಾವಣೆಗಳು ನಡೀತಿಲ್ಲ. ಎಲ್ಲವೂ ಜಾತಿ ಹಣದ ಮೇಲೆ ನಿಂತಿದೆ. ಆ ಜಾತಿ ರಾಜಕಾರಣಿಗಳು, ಅದನ್ನೇ ನಾವು ಹೇಳ್ತೀವಿ. ನಾವೆಲ್ಲ ಅಂತ ಹೇಳಿದ್ವಾ, ನಮ್ಮನ್ನು ಸೇರಿಸ್ಕೊಂಡಂಗೆ ಅಂತ ಹೇಳ್ತಾ ಇದ್ದೀವಿ. ರಾಜಕಾರಣವನ್ನು ಕೆಡಿಸಿ ಈ ಸ್ಥಿತಿಗೆ ತಂದಿರೋ ಸಂದರ್ಭದಲ್ಲಿ ಇಂಥ ಭಾಷೆಗಳ, ಈಗ ಯಾರಾದರೂ ಅತ್ಯಂತ ಸಂಭಾವಿತ ಮತ್ತು ಸುಸಂಸ್ಕೃತ ಭಾಷೆಗಳನ್ನು ಬಳಸಿದ್ರೆ ಅವನು ರಾಜಕಾರಣಿನೇ ಅಲ್ಲ. ತಮಾಷೆ ಅಲ್ಲ, ನಿಜವಾಗ್ಲೂ ಸತ್ಯ ಅದು, ಹಂಗೆ ಇದೆ. ಈಗ ಏನಿದ್ರು ಮಾಧ್ಯಮಗಳು ಕೂಡ ಹೆಂಗಿದೆ ಅಂತ, ಮಾಧ್ಯಮ ಸೋಷಿಯಲ್ ಮೀಡಿಯಾ ಹೆಂಗಿದೆ ಅಂದರೆ, ಒಂದು ತಗಡು ಅಂದ ತಕ್ಷಣ ಇಡೀ ದೇಶ ತೋರಿಸ್ತಾರೆ. ಅದೇ ಇನ್ನೊಂದು ಭಾಷೆ, ಒಳ್ಳೆ ಭಾಷೆ ತೋರಿಸಿದೀವಿ. ಉಮಾಪತಿ ಅವರು ತಗಡು ಅಲ್ಲಿಗೆ ಹೋಗ್ತಿಲ್ಲ, ಅಲ್ಲಿಗೆ ಹೋಗ್ತಿಲ್ಲ ನಾನು ರಾಜಕಾರಣದಲ್ಲಿ ಬಳಸೋ ಭಾಷೆಗಳು ಅದ್ಭುತವಾಗಿ ಯಾರಾದರೂ ಒಂದು ಭಾಷಣ ಸ್ಪೀಚ್ ಮಾಡಿರಲಿ, ಅದನ್ನು ತೋರಿಸೋದು ನೋಡೋದು ಕಡಿಮೆ ಅಂದಾಗ ಆಟೋಮೆಟಿಕ್ಕಾಗಿ ತೋರಿಸೋದು ಕಡಿಮೆ. ಆದರೆ ಇದು ನೋಡಿ, ಹೈ ವೋಲ್ಟೇಜ್ ಟಾಕಿಂಗ್. ಈ ಟಾಕಿಂಗ್ ಅನ್ನ ನೀವು ತೋರಿಸ್ತೀರಿ, ನಾವು ನೋಡ್ತೀವಿ. ಇವೆಲ್ಲ ಬಿಟ್ರೆ ಬೇರೆ ಮಾತಾಡಿದ್ರೆ ಎಲ್ಲರೂ ಅದನ್ನೇ ಹೇಳ್ತಿರೋದು. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಪ್ರಧಾನಮಂತ್ರಿಗಳಾದ ಮೇಲೆ ಮಾನ್ಯ ದೇವೇಗೌಡರು ಅಲ್ಲಿಂದ ಸೋತರು. ಅಲ್ಲಿಂದ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಸೋತರು. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು. ಈ ಸೋಲು ಕಾಂಗ್ರೆಸ್ನ ಸಂಘಟನೆ, ಅದು ಕಾಂಗ್ರೆಸ್ ಸಂಘಟನೆಗೆ JDSಗೆ ಅಲ್ಲಿ ನೆಲೆ ಇಲ್ಲ ಅಂತ ತೋರಿಸ್ತು. ಕಾಂಗ್ರೆಸ್ ಸಂಘಟನೆ ಚೆನ್ನಾಗಿದೆ, ಸಂಘಟನೆ ಮಾಡಿದವರು ಯಾರು? ಮಾನ್ಯ ಡಿ ಕೆ ಶಿವಕುಮಾರ್, ಮಾನ್ಯ ಡಿ ಕೆ ಸುರೇಶ್ ಅವರು. ಅವ್ರ ಮೇಲೆ ವೈಯಕ್ತಿಕವಾಗೂ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಬೇಸರ ಇರಬಹುದು, ಆದರೆ ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಮಾಡೋ ಅಗತ್ಯ ಇಲ್ಲ. ಇವ್ರ ಹೇಳಿಕೆಗಳಿಗೆ ನಮ್ಮ ಮಾನ್ಯ
ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಹೊರತು ಅವ್ರ ವೈಯಕ್ತಿಕ ಟೀಕೆಗಳನ್ನ ಮಾಡೋದಿಲ್ಲ. ಮಾಡೋದಿಲ್ಲ. ಪ್ರತಿಕ್ರಿಯೆಗಳು ಕೊಡ್ತಾರೆ. ನಾನು ಹೇಳ್ತೇನೆ ಮಾಡೋದಿಲ್ವಾ? ಪ್ರತಿಕ್ರಿಯೆಗಳು ನೀವು ಟೀಕೆ ಅನ್ಬೋದು, ನೀವು ಪ್ರತಿಕ್ರಿಯೆಗಳಿಗೋಸ್ಕರ ನೀವು ಈಗ ಟೀಕೆ ಅದನ್ನ ಪ್ರಾರಂಭ ಅನ್ಬೋದು. ಮಾಡಿದ್ದೆ ಡಿ ಕೆ ಸುರೇಶ್ ಅವರು. ಪ್ರಾರಂಭ ಅಲ್ಲ, ಮಾಡಿದ್ದೆ ಡಿ ಕೆ ಸುರೇಶ್. ಮಂಡ್ಯಕ್ಕೆ ನೀವೇ ಪ್ರಾರಂಭ ಮಾಡಿದ್ರಲ್ಲ ಈಗ. ಯಾವ್ದನ್ನ? ಸುಮಲತಾ ವಿಚಾರದಲ್ಲಿ ದೊಡ್ಡವರು ಅದಕ್ಕೆ ಅನ್ಭವಿಸುದ್ವಲ್ಲ. ದೊಡ್ಡವರು ಅಂತ ಅಲ್ಲ, ನಿಮಿಷ, ಅದಕ್ಕೆ ಹೇಳಿ. ಈಗ ಅನ್ಭವಿಸುದು. ಮತ್ತೆ ಶುರು ಮಾಡಿದ್ರಲ್ಲ ಸುಮಲತಾ ದೊಡ್ಡವರು ಅನ್ನೋ ಪದ ಏನು ಕೆಟ್ಟದ್ದ? ಅಲ್ಲ, ಕೆಟ್ಟದಂತ ಹೇಳಿಲ್ಲ, ಅದಕ್ಕೂ ದೊಡ್ಡವರು ಅಂತ ಕರೆಯೋದು ಬೇರೆ, ವ್ಯಂಗ್ಯವಾಗಿ ದೊಡ್ಡವರು ಅಂತ ಕರೆಯೋದು ತಗೊಳ್ಳೋ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಹೆಂಗ್ ತಗೊಂತಾರೋ ಅದ್ರ ಮೇಲೆ ಡಿಪೆಂಡ್. ತಗೊಳ್ಳೋ ರೀತಿ ಅಲ್ಲ, ಹೇಳೋ ರೀತಿ. ಎಲ್ಲೂ ಕೂಡ ಹೇಳೋ ಬ್ಯಾಡ್ ರೀತಿ ಲ್ಯಾಂಗ್ವೇಜ್ ಇಲ್ವಲ್ಲ. ಆದ್ರೆ ಎಲ್ಲೂ ಕೂಡ ಬ್ಯಾಡ್ ಲ್ಯಾಂಗ್ವೇಜ್ ಇಲ್ವಲ್ಲ. ಚುನಾವಣಾ ಬದ್ಧ ವೈರಿಗಳಾದ್ರೂ ಕೂಡ, ಸೈದ್ಧಾಂತಿಕ ವೈರಿಗಳಾದ್ರೂ ಕೂಡ ಒಬ್ಬರಿಗೆ ಪರಸ್ಪರ ಗೌರವ ಕೊಡುವಂತದನ್ನ ಕಾಂಗ್ರೆಸ್ ಮಾಡುತ್ತೆ, ಬಿಜೆಪಿ ಜೆಡಿಎಸ್ ಅದನ್ನ ಮಾಡೋದಿಲ್ಲ. ಅದು ಎಂ ಡಿ ಲಕ್ಷ್ಮಣ್ ಸರ್ ಹೇಳಿದಾರೆ ಅವಾಗಲೇನೆ ಕಾಮಿಡಿಯನ್ಸ್ ಅಂತ ಹೇಳಿ. ನೋಡೋಣ ಎಂ ಡಿ ಲಕ್ಷ್ಮಣ್ ಸರ್ ಲಾಸ್ಟ್ ರಿಯಾಕ್ಷನ್. ನೋಡಿ, ರಾಜಕಾರಣದ ವ್ಯವಸ್ಥೆ ಒಳಗಡೆ ನನಗನ್ನಿಸ್ತಕ್ಕಂಥದ್ದು, ಇಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕೂಡ ಸಾರ್ವಜನಿಕ ಜೀವನದ ಜೊತೆಯಲ್ಲಿ ರಾಜಕಾರಣ ಮಾಡುವಂಥ ಸೇವೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದು. ಅದು ಇತ್ತೀಚಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ಚರ್ಚೆಗೆ ಶುರುವಾಗಿರ್ತಕ್ಕಂಥದ್ದು ಮಾರಕ. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಕಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ನನ್ನ ಸಲಹೆ. ಓಕೆ, ತುಂಬ ಧನ್ಯವಾದಗಳು. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿಗಳಿಗೂ ಕೂಡ ತುಂಬ ಧನ್ಯವಾದಗಳು. ಅದು ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ, ನಾವು ಸೇರಿದಂತೆ, ಜೊತೆಗೆ ನಾಯಕ ನಟರೂ ಸೇರಿದಂತೆ ಮಾತನಾಡುವಂಥ ಮಾತುಗಳು ಅತ್ಯಂತ ಹಿಡಿತದಲ್ಲಿ ಇರಬೇಕು. ನಮ್ಮನ್ನು ಬಿಡಿ, ನಮ್ಮನ್ನು ಫಾಲೋ ಮಾಡುವಂಥವ್ರು ತುಂಬ ಕಡಿಮೆ. ಬಟ್ ರಾಜಕಾರಣಿಗಳ ನಾಯಕರುಗಳನ್ನು ಫಿಲ್ಮ್ನಲ್ಲಿರುವಂಥವ್ರು ಮಾತನಾಡುವಂಥದ್ದು ತುಂಬ ಜನ ಫಾಲೋವರ್ಸ್ ಇರ್ತಾರೆ. ಹಿಡಿತದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ. ನೋಡೋಣ ಇನ್ನು ಕಾಮಿಡಿಯನ್ಸ್ಗಳು ಯಾರು ಉಟ್ಕೊಳ್ತಾರೆ ಅಂತೇಳಿ.